ಹಾಯ್ ನಮಸ್ತೆ, ಎಲ್ಲರಿಗೂ ಸ್ವಾಗತ. ನಿನ್ನೆಯಿಂದ ಉಳಿದಿರತಕ್ಕಂಥ ಕರ್ನಾಟಕ ಇತಿಹಾಸದ ಮುಂದುವರೆದ ಭಾಗವನ್ನು ಇವತ್ತಿನ ಕ್ಲಾಸ್ನಲ್ಲಿ ನೋಡೋಣ ಅಂತ ಹೇಳ್ತಾ, ನೆಕ್ಸ್ಟ್ ಬರುವಂಥವರು ರಾಷ್ಟ್ರಕೂಟರ ಬಗ್ಗೆ ನೋಡೋಣ ಅನ್ನುವಂಥದ್ದು. ರಾಷ್ಟ್ರಕೂಟರು ಶತಮಾನ 753ರಿಂದ 973ರವರೆಗೆ ಬಾದಾಮಿ ಚಾಲುಕ್ಯರನ್ನು ಸೋಲಿಸಿ ಅಧಿಕಾರವನ್ನು ವಹಿಸ್ಕೊಂಡು ಅಧಿಕಾರಕ್ಕೆ ಬಂದರು ಅನ್ನುವಂಥದ್ದು. ಹಾಗಾದರೆ ಇವರ ಸ್ಥಾಪಕ ಯಾರಪ್ಪ ಅಂದ್ರೆ ದಂತಿದುರ್ಗ ಇವರ ಸ್ಥಾಪಕ ಆಗಿದ್ದು, ಇವರ ಪ್ರಸಿದ್ಧ ದೊರೆ ಅಮೋಘವರ್ಷ ನೃಪತುಂಗ ಅನ್ನುವಂಥದ್ದು. ಈತ ಅಮೋಘವರ್ಷ ನೃಪತುಂಗ ಇವನು ಕವಿರಾಜ ಮಾರ್ಗವನ್ನು ರಚಿಸಿದನು. ಇವೊಂದು ಪ್ರಸಿದ್ಧ ಕೃತಿ ಅಂತ ಹೇಳ್ಬೋದು. ಕವಿರಾಜ ಮಾರ್ಗ ಕನ್ನಡದ ಅತ್ಯಂತ ಪ್ರಾಚೀನವಾದ ಲಭ್ಯವಾದ ಗ್ರಂಥವಾಗಿದೆ ಮತ್ತು ರಾಷ್ಟ್ರಕೂಟರ ಕಾಲದಲ್ಲಿ ಎಲ್ಲೋರಾದ ಕೈಲಾಸನಾಥ ದೇವಾಲಯ, ಸುಪ್ರಸಿದ್ಧ ದೇವಾಲಯ, ಇದರದ ಒಂದು ಶಿಲಾಕೃತಿಯು ನಿರ್ಮಾಣವಾಯಿತು ಅನ್ನುವಂಥದ್ದು. ಇದಾದ ಬಳಿಕ ರಾಷ್ಟ್ರಕೂಟರು ಉತ್ತರ ಭಾರತದ ಕನೌಜ್ಗಾಗಿ ಪ್ರತಿಹಾರ ಮತ್ತು ಪಾಲರೊಂದಿಗೆ ತ್ರಿಪಕ್ಷೀಯ ಹೋರಾಟವನ್ನು ನಡೆಸಿದರು. ಒಂಥರ ಕಂಟಿನ್ಯೂ ಯುದ್ಧವನ್ನು ನಡೆಸಿದರು ಅನ್ನುವಂಥದ್ದು. ಈ ಹೋರಾಟದಿಂದ ಕರ್ನಾಟಕ ಅಖಂಡ ಭಾರತದ ರಾಜಕೀಯದ ಪ್ರಮುಖ ಪ್ರಬಲ ಕೇಂದ್ರವಾಗಿ ಪರಿಣಮಿಸಿತು ಅನ್ನುವಂಥದ್ದು. ಅಲ್ಲಿವರೆಗೂ ಕೇವಲ ಒಂದು ಸಣ್ಣ ಪ್ರಾಂತ್ಯವಾಗಿ ನೋಡ್ತಾ ಇದ್ರು ಕರ್ನಾಟಕವನ್ನು. ಈ ಹೋರಾಟಗಳು ಸ್ಟಾರ್ಟ್ ಆದಾಗ ಕರ್ನಾಟಕ ಒಂದು ಭಾರತದಲ್ಲೇ ಒಂದು ವಿಚಿತ್ರ ಮತ್ತು ವಿಭಿನ್ನವಾದಂತಹ ಸ್ಥಾನವನ್ನು ಕಂಡುಕೊಂಡಿದೆ ಅನ್ನುವಂಥದ್ದು. ಹಾಗಾದರೆ ನೆಕ್ಸ್ಟ್ ಇದೇ ಕಾಲದಲ್ಲಿ ಕಲ್ಯಾಣದ ಚಾಲುಕ್ಯರು ಅಂತ ಹೇಳಿ ಕರಿಬೋದು. ಶತಮಾನ 973ರಿಂದ 1190ರವರೆಗೆ ಆಳ್ವಿಕೆಯನ್ನು ಮಾಡಿದರು. ಇವರು ಕರ್ನಾಟಕದಲ್ಲಿ ಅತ್ಯಂತ ಪ್ರಬಲರಾಗಿದ್ದರು ಅನ್ನುವಂಥದ್ದು. ಇವರ ಮೊದಲ ರಾಜಧಾನಿ ಮಾನ್ಯಕೇಟ, ಅದನ್ನು ಮಳಖೇಡ ಅಂತಲೂ ಕರಿತಿದ್ರು. ಆಮೇಲೆ ಬಸವ ಕಲ್ಯಾಣ ಅಂತ ಹೇಳಿ ಇದು ಅತ್ಯಂತ ಸಿಮಿಲರ್ ಆದಂತಹ ಪ್ಲೇಸ್ ಆಗಿದ್ದು, ಚಾಲುಕ್ಯ ಸೋಮೇಶ್ವರ 3 ಈತ ಒಂದು ಗ್ರಂಥವನ್ನು ರಚಿಸ್ತಾನೆ. ಅದು ಯಾವ ಗ್ರಂಥಪ್ಪ ಅಂತಂದ್ರೆ ಮಾನಸೋಲ್ಲಾಸ ಎಂಬಂಥ ಗ್ರಂಥವನ್ನು ರಚಿಸ್ತಾನೆ. ಈ ಕಾಲದಲ್ಲಿ ಚಾಲುಕ್ಯರ ಒಂದು ಶಿಲ್ಪ ಶೈಲಿ ಏನಿದೆ, ಇವತ್ತಿಗೂ ಸಹಿತ ನಾವು ಗದಗ್, ಲಕ್ಕುಂಡಿ ಮತ್ತು ಡಂಭಾಳ್ ಅಂತಕ್ಕಂಥ ಪ್ರಸಿದ್ಧ ಸ್ಥಳಗಳಲ್ಲಿ ಚಾಲುಕ್ಯರ ಒಂದು ಕುರುಹುಗಳನ್ನು, ಆ ಒಂದು ಶಿಲ್ಪಗಳನ್ನ, ವಾಸ್ತುಶಿಲ್ಪವನ್ನು ನಾವು ಹೋಗಿ ಇವತ್ತಿಗೂ ಸಹಿತ ನೋಡಬಹುದಾಗಿದೆ. ಕಲ್ಯಾಣಿ ಚಾಲುಕ್ಯರ ಸ್ಥಾನದಲ್ಲಿ ಇರ್ತಕ್ಕಂಥ ಪ್ರಸಿದ್ಧ ಕನ್ನಡ ಕವಿಗಳು ಯಾರಪ್ಪ ಅಂತಂದ್ರೆ ರನ್ನ, ಪೊನ್ನ, ನಾಗವರ್ಮ ಮತ್ತು ಮುಂತಾದ ಅನೇಕ ಕವಿಗಳು ಇದ್ದರು ಅನ್ನುವಂಥದ್ದು. ನೀವು ಬೇಕಂದ್ರೆ ಇವತ್ತಿಗೂ ಹೋದ್ರೆ ಗದಗಿನ ಲಕ್ಕುಂಡಿ ಒಳಗೆ ಇತ್ತೀಚೆಗೆ ಅದು ನ್ಯೂಸ್ನಲ್ಲೇ ಇರ್ತಕ್ಕಂಥ ವಿಷಯ. ಕಾರಣ ಅಲ್ಲೊಂದು ಮನೆ ಅಗಿಯುವಂಥ ಸಂದರ್ಭದೊಳಗೆ ಎಷ್ಟೋ ಬಂಗಾರ ಸಿಕ್ಕಿದ್ದು ಅನ್ನುವಂಥದ್ದು. ಇವತ್ತಿಗೂ ಸಹಿತ ನೀವು ಹೋದ್ರಲ್ಲೇ ಈ ಒಂದು ಕುರುಹುಗಳನ್ನು ನೋಡಬಹುದು ಅನ್ನುವಂಥದ್ದು. ಆಮೇಲೆ ಅತ್ಯಂತ ತೀಕ್ಷ್ಣವಾದಂಥ ವಾಸ್ತುಶೈಲಿಯನ್ನು ಹೊಂದಿದೆ. ಇದೇ ಯೂಟ್ಯೂಬ್ನಲ್ಲಿ ಕಲ್ಯಾಣಿ ಚಾಲುಕ್ಯರು ಅಂತೇಳಿ ನಾವು ಒಂದು ವಿಡಿಯೋನು ಪೋಸ್ಟ್ ಮಾಡಿದ್ದೇವೆ. ಯು ಕ್ಯಾನ್ ಗೋ ಆ್ಯಂಡ್ ಸಿ ದ್ಯಾಟ್ ವಿಡಿಯೋ ಆಲ್ಸೋ. ಆಮೇಲೆ ತುಂಗಭದ್ರಾ ತೀರದ ಕುಕನೂರು ಮತ್ತು ಹುಲಿಗೆರೆಯಲ್ಲಿ ಚಾಲುಕ್ಯರ ಕಾಲದ ವೈಭವಯುತ ದೇವಾಲಯಗಳಿವೆ ಅನ್ನುವಂಥದ್ದು. ಹೊಯ್ಸಳರು ಇದಾದ ನಂತರ ಬರ್ತಕ್ಕಂಥ ಪ್ರಮುಖವಾದಂತಹ ಒಂದು ಯಾವುದಪ್ಪ ಮನೆತನ ಅಂತಂದ್ರೆ ಹೊಯ್ಸಳರು ಅನ್ನುವಂಥದ್ದು. ಹಾಗಾದರೆ ಏನಿತ್ತಪ್ಪ ಈ ಹೊಯ್ಸಳರದ ಏನು ಸ್ಪೆಷಾಲಿಟಿ ಅಂತಂದ್ರೆ, ಹೊಯ್ಸಳರದ್ದು ಏನಪ್ಪ ಸ್ಪೆಷಾಲಿಟಿ ಅಂದ್ರೆ, ಇವತ್ತು ನಾವು ನೆಕ್ಸ್ಟ್ ಈಗ ಹೊಯ್ಸಳರ ಬಗ್ಗೆ ನೋಡ್ತಾ ಇದ್ದೇವೆ. ಹೊಯ್ಸಳರು ಶತಮಾನ 1000ರಿಂದ 1346ರವರೆಗೆ ಕರ್ನಾಟಕವನ್ನು ಆಳಿದ ಅತಿದೊಡ್ಡ ಸಾಮ್ರಾಜ್ಯ ಅಂತ ಹೇಳಿದರೆ ತಪ್ಪಾಗಲಾರದು. ಇವರ ಒಂದು ಸ್ಥಾಪಕ ಯಾರಪ್ಪ ಅಂದರೆ ನೃಪಕಾಮ ಅಂತಕ್ಕಂಥವರು. ಇವರ ರಾಜಧಾನಿ ಬೇಳೂರು, ನಂತರ ಹಳೆಬೀಡು ಅನ್ನುವಂಥದ್ದು. ಹೊಯ್ಸಳ ವಿಷ್ಣುವರ್ಧನನು ತಲಕಾಡು ಯುದ್ಧದಲ್ಲಿ ಚೋಳರನ್ನು ಸೋಲಿಸಿ ಅತಿದೊಡ್ಡ ವಿಜಯವನ್ನು ಸಾಧಿಸಿದ್ದ ಅನ್ನುವಂಥದ್ದು. ಇದಾದ ಬಳಿಕ ಬೇಳೂರಿನ ಚೆನ್ನಕೇಶವ ದೇವಾಲಯ ಹೊಯ್ಸಳ ಶಿಲ್ಪಕಲೆಯ ಉತ್ಕೃಷ್ಟ ನಿದರ್ಶನ ಅಂದರೆ ತಪ್ಪಾಗಲಾರದು. ಕಾರಣ ಇಷ್ಟೇ, ಇವತ್ತಿಗೂ ಸಹಿತ ಹಲವಾರು ಪ್ರದೇಶಗಳಲ್ಲಿ ನೀವು ಹೋಗಿ ನೋಡಿದರೆ ಹೊಯ್ಸಳರ ವಾಸ್ತುಶಿಲ್ಪ ಒಂದು ವಿಭಿನ್ನ ಶೈಲಿಯನ್ನು ಹೊಂದಿದೆ ಅನ್ನುವಂಥದ್ದು. ಹಾಗಾದರೆ ಬೇಲೂರಿನ ಚೆನ್ನಕೇಶವ ದೇವಾಲಯ ಹೊಯ್ಸಳ ಶಿಲ್ಪಕಲೆಯ ಉತ್ಕೃಷ್ಟ ನಿದರ್ಶನ ಅಂತ ಹೇಳಿದರೆ ತಪ್ಪಾಗಲಾರದು. ಹಳೆಬೀಡಿನಲ್ಲಿರ್ತಕ್ಕಂಥ ಹೊಯ್ಸಳೇಶ್ವರ ದೇವಾಲಯ ಇವತ್ತಿಗೆ ಯುನೆಸ್ಕೋದ ಪಾರಂಪರಿಕ ಪಟ್ಟಿಯಲ್ಲಿರತಕ್ಕಂಥ ಒಂದು ಪ್ರಮುಖ ತಾಣದ ಒಂದು ಪಟ್ಟಿಯಲ್ಲಿದೆ. ವಿಶ್ವಸಂಸ್ಥೆಯ ಯುನೆಸ್ಕೋ ಅಂತಂದ್ರೆ ಅದಕ್ಕೆ ಇಂಟರ್ನ್ಯಾಷನಲ್ ಫಂಡಿಂಗ್ ಎಲ್ಲ ಬರ್ತದೆ ಅಭಿವೃದ್ಧಿ ಮಾಡಲಿಕ್ಕೆ ಅನ್ನುವಂಥದ್ದು. ನಂತರ ಬೇಲೂರಿನ ಹಳೆಬೀಡಿನ ಹೊಯ್ಸಳೇಶ್ವರ ದೇವಾಲಯ ಪಾರಂಪರಿಕ ತಾಣದ ಪಟ್ಟಿಯಲ್ಲಿದ್ದು, ಹೊಯ್ಸಳರ ಕಾಲದ ಒಂದು ಸೂಕ್ಷ್ಮ ಕೆತ್ತನೆ ಮತ್ತು ತಿರುಗುಗಾಲಿ ಏನು ನಾವು
ಲೇತ್ ಟರ್ನ್ಡ್ ಪಿಲ್ಲರ್ಸ್ ಅಂತ ಕರಿತೀವಿ. ಇವು ಇವತ್ತಿಗೂ ಸಹಿತ ಪ್ರಸಿದ್ಧಿಯನ್ನು ಪಡೆದವು. ಇವತ್ತಿಗೂ ಸಹಿತ ಅನೇಕ ಕುರುಹುಗಳನ್ನು ನಾವು ಕಾಣ್ಬೋದಾಗಿದೆ. ಹೊಯ್ಸಳರ ಅರಸರು ಜೈನರಿಗೆ, ವೈಷ್ಣವರಿಗೆ ಮತ್ತು ಶೈವ ಧರ್ಮಗಳಿಗೆ ಸಮಾನ ಪ್ರೋತ್ಸಾಹವನ್ನು ನೀಡಿದ್ದರು ಅನ್ನುವಂಥದ್ದು. ಹಾಗಾದರೆ ಹೊಯ್ಸಳರ ಕಾಲದಲ್ಲಿ ಅಭಿವೃದ್ಧಿಯಾಗಿರ್ತಕ್ಕಂಥ ಸಾಹಿತ್ಯ ಯಾವುದಪ್ಪ ಅಂತಂದ್ರೆ ವಚನ ಸಾಹಿತ್ಯ. ನಿಮಗೆಲ್ಲ ಗೊತ್ತಿರುವಂತೆ ವಚನ ಸಾಹಿತ್ಯ ಅನ್ನುವಂಥದ್ದು ಹೊಯ್ಸಳರ ಕಾಲಿನಲ್ಲಿ ಅತ್ಯಂತ ಉತ್ತುಂಗಕ್ಕೇರಿತ್ತು ಅನ್ನುವಂಥದ್ದು. ಕಾರಣ ಎಷ್ಟೇ, ಬಸವಾದಿ ಪ್ರಮಥರು ಅಂತಕ್ಕಂಥವರು ಶ್ರೀಯುತ ಬಸವೇಶ್ವರರು 12ನೇ ಶತಮಾನದಲ್ಲಿ ಮಾಡಿರ್ತಕ್ಕಂಥ ಒಂದು ಕ್ರಾಂತಿ ಅಂತ ಹೇಳಿದರೆ ತಪ್ಪಾಗಲಾರದು. 12ನೇ ಶತಮಾನದಲ್ಲಿ ಕಲ್ಯಾಣದಲ್ಲಿ ಅನುಭವ ಮಂಟಪವನ್ನು ಸ್ಥಾಪಿಸಿ ಸಮಾಜದ ಸುಧಾರಣೆ ಮಾಡಿದ್ದರು. ಸಕಲ ಭಕ್ತಾದಿಗಳು, ಶಿವಶರಣರು ಎಲ್ಲರೂ ಒಂದೇ ಅಂತಕ್ಕಂಥದ್ದನ್ನು ಸಾರಿದ್ದರು. ಅಂತರ್ಜಾತಿ ವಿವಾಹವನ್ನು ಮಾಡಿದ್ದರು ಅನ್ನುವಂಥದ್ದು, ಹಾಗೂ ಪ್ರತಿಯೊಬ್ಬರಿಗೂ ಸಹಿತ ದೀಕ್ಷೆಯನ್ನು ನೀಡಿದ್ದರು ಅನ್ನುವಂಥದ್ದು. ಇದಾದ ಬಳಿಕ ಅಲ್ಲಮ ಪ್ರಭು ಆದಿಶಂಕರಾಚಾರ್ಯರು ಕರ್ನಾಟಕದಲ್ಲಿ ತಮ್ಮ ತಾತ್ವಿಕ ಚಿಂತನೆಗಳನ್ನು ಪ್ರಸಾರ ಮಾಡಿದ್ದರು. ಅದರ ಜೊತೆಗೆ ಆದಿಶಂಕರರು ಕರ್ನಾಟಕದ ಶೃಂಗೇರಿಯಲ್ಲಿ ಶಾರದಾ ಪೀಠವನ್ನು ಸ್ಥಾಪಿಸಿದರು. ಇವತ್ತಿಗೂ ನೀವು ಹೋಗಿ ನೋಡ್ಬೋದು, ಆ ಶಾರದಾ ಪೀಠದೊಳಗೆ ಅಕ್ಷರಾಭ್ಯಾಸವನ್ನು ಮಾಡಿಸ್ತಾರೆ ಮೊದಲಿಗೆ ಮಕ್ಕಳಿಗೆ ಅನ್ನುವಂಥದ್ದು. ಮತ್ತು ಕೊನೆಗೆ ಬರ್ತಕ್ಕಂಥದ್ದು ರಾಮಾನುಜಾಚಾರ್ಯರು ಹೊಯ್ಸಳರ ಆಸ್ಥಾನದಲ್ಲಿ ಶ್ರೀ ವೈಷ್ಣವ ಪಂಥವನ್ನು ಬೆಳೆಸಿದರು ಅನ್ನುವಂಥದ್ದು. ಇದರ ಜೊತೆಗೆ ಈ ಒಂದು ಹೊಯ್ಸಳರ ಮನೆತನ ನಡೀತಾ ಇರತ್ತೆ. ಅದೇ ಥರನಾಗಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಕರ್ನಾಟಕದ ಅತ್ಯಂತ ಶ್ರೇಷ್ಠ ಮನೆತನ, ಅತಿ ದೊಡ್ಡ ಮನೆತನ, ರಿಚೆಸ್ಟ್ ಎಂಪೈರ್ ಇನ್ ದ ಹಿಸ್ಟ್ರಿ ಆಫ್ ಇಂಡಿಯಾ ಅಂದರೆ ವಿಜಯನಗರ ಎಂಪೈರ್ ಅಂದರೆ ತಪ್ಪಾಗಲಾರದು ಅನ್ನುವಂಥದ್ದು. ನಾಳೆ ಕ್ಲಾಸ್ನಲ್ಲಿ ವಿಜಯನಗರ ಎಂಪೈರ್ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ ನಮ್ಮ ವಿಡಿಯೋನ ವಾಚ್ ಮಾಡ್ತಾಯಿರಿ, ನೋಡ್ತಾಯಿರಿ. ನಿಮ್ಗೆ ಇಷ್ಟ ಆದರೆ ಮಾತ್ರ ಲೈಕ್, ಕಮೆಂಟ್, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.